ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಚುನಾವಣೆ ಇರುವುದೇ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ. ಸಿಎಂ ಸಿದ್ದರಾಮಯ್ಯ ಎಷ್ಟೇ ಪ್ರತಿಷ್ಠೆ ತೆಗೆದುಕೊಂಡರೂ ಏನು ಮಾಡೋಕ್ಕಾಗೋದಿಲ್ಲ. ಇದು ಬಿಜೆಪಿಯ ಅಭ್ಯರ್ಥಿ ಕೊಪ್ಪಳ ಕ್ಯಾಂಡಿಡೇಟ್ ಆಗಿರುವಂತಹ ಡಾಕ್ಟರ್ ಬಸವರಾಜ್ ಅವರ ಹೇಳಿಕೆ. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಈ ಚುನಾವಣೆ ಇರುವುದು. ಸಿದ್ದರಾಮಯ್ಯವರು ಎಷ್ಟೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಕೊಪ್ಪಳದಲ್ಲಿ ಬಿಜೆಪಿ ಬರೋದು ಅಷ್ಟೇ ಸತ್ಯ. ಸಂಸದ ಕರಡಿ ಸಂಗಣ್ಣನವರು ನಮ್ಮ ಜೊತೆಗಿದ್ದಾರೆ ಅಂತ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ರಂಗೇರಿದೆ. ಆ ಕಾರಣಕ್ಕಾಗಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅವರಂತ ಕೆ ಬಸವರಾಜ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಬಿಜೆಪಿ ಬರ್ತಂತ ಬಸವರಾಜ್ ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಇವತ್ತು ಸಾಂಕೇತಿಕವಾಗಿ ಮಾಡಿದ್ರೆ ಏನು ಅನ್ನಿಸ್ತಾ ಇದೆ? ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಒಂದು ದೊಡ್ಡ ಪಕ್ಷ, ವಿಶ್ವದ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಿರುವ ಪಕ್ಷ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾನು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ತುಂಬ ನಮ್ಮ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ತುಂಬ ಖುಷಿ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. 16 ತಾರೀಕು ರ್ಯಾಲಿ ಮಾಡ್ತಿದ್ದಾರೆ. ರ್ಯಾಲಿಗೆ ಯಾರ್ಯಾರು ಬರಲಿತ್ತು? ಇಲ್ಲ, ಜನ ಸೇರಿಸೋದಂತಲ್ಲ, ಕಾರ್ಯಕರ್ತರು ಅವ್ರವರಾಗಿ ವಾಲಂಟಿಯರಾಗಿ ಯಾರ್ಯಾರು ಬರ್ತಾರೋ ಅವ್ರು ಬರ್ತಾರೆ. ಬಟ್ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಆದ ಶ್ರೀಮಾನ್ ಯಡಿಯೂರಪ್ಪರು ಬರ್ತಾರೆ. ಹಾಗೂ ಇನ್ನೊಬ್ಬ ಹಿರಿಯ ಮುಖಂಡರು ಆದ ಮಾಜಿ ಸಚಿವರು ಬಿ ಶ್ರೀರಾಮುಲು ಅವರು ಬರ್ತಾರೆ. ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ, ಚಿತ್ರದುರ್ಗದ ಈಗಿನ ಕೇಂದ್ರ ಸಚಿವರು. ಮತ್ತು ಶ್ರುತಿ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಜನಾರ್ದನ್ ರೆಡ್ಡಿ ಅವರು, ಎಲ್ಲ ಉಭಯ ಪಕ್ಷಗಳ ಮುಖಂಡರು ಬಂದು ಅವತ್ತು ಉಪಸ್ಥಿತಿ ಇರ್ತಾರೆ. ಸರ್, ಇದು ನಿಮ್ಮ ಬಿಜೆಪಿ ಭದ್ರಕೋಟೆ. ಈ ನಡುವೆ ಇದರಲ್ಲಿ ಸಿದ್ದರಾಮಯ್ಯನವರು ಪ್ರತಿಷ್ಠೆ ತಗೊಂಡಿದ್ದಾರೆ. ಇಲ್ಲ, ಕಾಂಗ್ರೆಸ್ ಗೆಲ್ಸ್ಕೊಂಡ್ ಬರಬೇಕು, ಹೇಗೆ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಬರ್ಬೇಕು ಅಂತೇಳಿ ಆ ಕಾರಣಕ್ಕೆ ಪ್ರತಿಷ್ಠೆ ತಗೊಂಡಿದ್ದಾರೆ. ಈ ಬಗ್ಗೆ ತಾವು ಹೇಳ್ತಾರೆ ಸರ್? ಅಲ್ಲ, ಅವ್ರು ಪ್ರತಿಷ್ಠಿತ ತೊಗೊಂಡು ಈ ಚುನಾವಣೆ ನಡೆದಿರೋದು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ. ಸಿದ್ದರಾಮಯ್ಯರು ಎಷ್ಟೇ ಪ್ರತಿಷ್ಠಿತವಾಗಿ ತಗೊಂಡ್ರು ಈ ಕ್ಷೇತ್ರ ಬಿಜೆಪಿ ಬರುವುದು ಸೂರ್ಯಚಂದ್ರ ಎಷ್ಟು ಸತ್ಯ ಅಷ್ಟೇ ಸತ್ಯ. ನಾವು ಕಳೆದ 3 ಸಲ ಏನು ಚುನಾವಣೆಯಲ್ಲಿ ಆರಿಸ್ಬಂದು ಅದಕ್ಕಿಂತ ಅಧಿಕ ಮತದಲ್ಲಿ ಆರಿಸಿ ಬರ್ತೀವಿ ಅಂತೇಳಿ ನನ್ನ ವಿಶ್ವಾಸ. ಸರ್, ಅಂದರೆ ಅದೇ ರೀತಿ ಸಂಸದ ಅಂತ ಇವತ್ತು ಕರಡಿ ಸಂಗಣ್ಣವರು ಕಾಂಗ್ರೆಸ್ ಅವರು ಗಾಳಾಗ್ತಾ ಇದ್ದಾರೆ. ಸುತ್ತ ಈಗಾಗಲೇ ಇವತ್ತು ಮಾತುಕತೆ ನಡೆಸಿರುವಂಥ ಸಿಎಂ ಅವರ ನೇತೃತ್ವದಲ್ಲಿ ಸಚಿವರು ಮಾತುಕತೆ ಇಲ್ಲ, ಈಗ ನೋಡಿ ಕರ್ಕೊಂಬರೋಣ ಅಂತ 12 ದಿನಗಳಲ್ಲಿ ಕಾಂಗ್ರೆಸ್ ಏರ್ಪಡಾಗ್ತಿದ್ದಾರಂತೆ. ಏನು ಈ ಬಗ್ಗೆ ತಮಗೇನು ಮಾಹಿತಿ ಇದೆ? ಆ ಥರ ಏನು ನಮ್ಮ ಮಾಹಿತಿ ಇಲ್ಲ. ನಾವು ಸತತವಾಗಿ ಅವರನ್ನು ಮಾತಾಡ್ಸ್ಕೊಳ್ತಾ ಇದ್ದೀವಿ. ಏನೇ ಇದ್ದರೂ ಅವರಿಗೆ ತಿಳಿಸಿ ಮಾಡ್ತಾ ಇದ್ದೀವಿ. ಅವರು ಯಾವಾಗ ಫ್ರೀ ಇದ್ದಾರೋ, ಈ ಹುಷಾರಿಲ್ಲ ಅಲ್ಲಿ ಉಳಿದ ದಿನ ಬೇರೆ ಏನಿದೆ ಪಕ್ಷದ ಹಿರಿಯರಿದ್ದಾರೆ, ಅವ್ರ ಹತ್ರ ಹಂಗೇನಾದಿದ್ರು ಮಾತಾಡ್ತಾರೆ. ಅದ್ರಾಗ ಈಗ ಜನರ ಮುಂದೆ ತಾವು ಯಾವ್ಯಾವ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಜನರ ಮುಂದೆ ಹೋಗ್ತೇವೆ ಸರ್? ಈಗ ಕಳೆದ 10 ವರ್ಷ ನರೇಂದ್ರ ಮೋದಿಯವರ ಅಧಿಕಾರದಲ್ಲಿ ಕೆಲವಿಷ್ಟು ಅಭಿವೃದ್ಧಿ ಆಗಿದ್ದಾವೆ. ಮೊಟ್ಟ ಮೊದಲನೇದಾಗಿ ಅವನು ಮುಂದುವರಿಸ್ಕೊಂಡು ಹೋಗೋದು. ಎರಡನೇದಾಗಿ ಇನ್ನೂ ಜಲವಂತ ಸಮಸ್ಯೆಗಳು, ಕೃಷ್ಣ ಬಿ ಸ್ಕೀಮ್ನ ಕೊಪ್ಪಳ ಏತ ನೀರಾವರಿ ಯೋಜನೆ ಇರ್ಬೋದು, ಆಮೇಲೆ ನಮ್ಮ ಭಾಗದ ಎಲ್ಲ ಏನು ಅಂಜನಾದ್ರಿ ಇರ್ಬೋದು, ಎಲ್ಲ ಅಭಿವೃದ್ಧಿ ಮಾಡಿ ಅದೊಂದು ದೊಡ್ಡ ಟೂರಿಸಮ್ ಆಗಿ ಮಾಡೋದು. ಆಮೇಲೆ ಇನ್ನೂ ಎಲ್ಲ ಕ್ಷೇತ್ರಗಳಿಗೆ ಒಂದು ಹೈವೇ ಕನೆಕ್ಟ್ ಮಾಡೋದಿರ್ಬೋದು. ಆಮೇಲೆ ಇದಕ್ಕೂ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಕೇಂದ್ರೀಯ ವಿದ್ಯಾಲಯ ತರಬಹುದು. ಇದುವರೆಗೆ ಆದರೂ ನಮ್ಮದು ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಒಂದು ಸೈನಿಕ್ ಸ್ಕೂಲ್ ಇಲ್ಲ. ಬಿಜಾಪುರದಲ್ಲಿ ಒಂದೇ ಇದೆ. ಸೊ ಅದನ್ನು ತರುವ ಪ್ರಯತ್ನ ಮಾಡ್ತೇವೆ. ಆಮೇಲೆ ಟೂರಿಸಮ್ಮಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ನಮ್ಮ ಸಿಟಿಯನ್ನು, ನಮ್ಮ ಊರನ್ನು ಹೆಚ್ಚಿನ ಕನೆಕ್ಟಿವಿಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಕೊಪ್ಪಳ ಇರ್ಬೋದು, ಸಿಂಧೂರು ಇರ್ಬೋದು, ಗಂಗಾವತಿ ಇರ್ಬೋದು, ಬೆಳೆಯುತ್ತಿರುವ ಪ್ರದೇಶನ ಇನ್ನೂ ಹೇಗೆ ಬೆಳೆಯೋದು, ಹೇಗೆ ಒಂದು ಸ್ಮಾರ್ಟ್ ಸಿಟಿ ಥರ ಅದರಲ್ಲಿ ಅಳವಡಿಸ್ಕೊಂಡು ಅದನ್ನು ಡೆವಲಪ್ ಮಾಡೋದಕ್ಕೆ ನನ್ನ ಪ್ರಯಾರಿಟಿ ಇರುತ್ತೆ, ಆದ್ಯತೆ ಇರುತ್ತೆ. ತಮ್ಮ ಪಕ್ಷದ ಜೊತೆ ಗೊತ್ತು JDS ಅವರು ಕೂಡ ಮೈತ್ರಿ ಆಗಿದ್ದಾರೆ. ಇದೆಷ್ಟು ಪಕ್ಷಕ್ಕೆ ನಿಮಗೆ ಬಲ ತಂದು ಕೊಟ್ಟಿಲ್ಲ? ಇದು ಪಕ್ಷ ಮೊದಲವಾಗಿ ಬಲಿಷ್ಠವಾಗಿದೆ. ಅದರೊಟ್ಟಿಗೆ ಇನ್ನೊಂದು ಬಲಿಷ್ಠ ಪಕ್ಷ ನಮ್ಮೊಟ್ಟಿಗೆ ಸೇರಿಕೊಂಡಿದೆ. ಅದು ಅಲ್ಲದೆ ಇನ್ನೊಬ್ಬ ನಾಯಕರು ಜನಾರ್ದನ್ ರೆಡ್ಡಿ ಅವರು ಸೇರಿಕೊಂಡಿದ್ದಾರೆ. ಹೀಗಾಗಿ ಪಕ್ಷ ಈಗ ತುಂಬ ಬಲಿಷ್ಠವಾಗಿದೆ. ಅದಕ್ಕೇ ಕಳೆದ 3 ಚುನಾವಣೆ ಏನು ನಾವು ಗೆದ್ದಿದ್ದೀವೋ ಅದಕ್ಕಿಂತ ಅಧಿಕ ಮತದಲ್ಲಿ ನಾವು ಗೆಲ್ತೀವಿ ಅಂತ ಭರವಸೆ ನಮಗಿದೆ. ಬಿಜೆಪಿ ಬರೆದಂಥ ಡಾಕ್ಟರ್ ಬಸವರಾಜ ರಾಜವಂಗಡಿ ಜೊತೆ ನಗರ ಟಿಫನಿಸ್ ಕೊಪ್ಪಳ.